ಸ್ನೇಹಿತರೆ, ಶಕ್ತಿ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಪುಲ್ಕ ಮತ್ತು ಬೇಬಿ ಪೊಟೆಟೊ ದಮ್ ಕರಿ. ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇದು ಪುಲ್ಕ ಜೊತೆ ಬೇಬಿ ಪೊಟೆಟೊ ದಮ್ ಕರಿ ಸೂಪರ್ ಕಾಂಬಿನೇಷನು. ತುಂಬಾ ಚೆನ್ನಾಗಿರುತ್ತೆ. ರೆಸ್ಟೋರೆಂಟ್ನಲ್ಲಿ ಮಾಡೋ ರುಚಿಗಿನ್ನ ಅಷ್ಟೇ ರುಚಿಯಾಗಿ ಮನೇಲಿ ಕೂಡ ಮಾಡ್ಕೋಬೋದು. ನಾನು ತೋರಿಸಿರೋ ತರಹ ಪುಲ್ಕ ಮತ್ತು ಕರಿನ ಮಾಡಿರಿ. ಖಂಡಿತ ನಿಮ್ಮ ಮನೇಲಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸಿಗೆ ಕೂಡ ಕಳಿಸ್ಬೋದು. ಮಧ್ಯಾಹ್ನ ತಿಂದರೂ ಕೂಡ ಅಷ್ಟೇ ಸಾಫ್ಟಾಗಿ ರುಚಿಯಾಗಿರುತ್ತೆ. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿರಿ. ಈಗ ಪುಲ್ಕ ಮತ್ತು ಬೇಬಿ ಪೊಟೆಟೊ ದಮ್ ಕರಿನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಇವಾಗ ಒಂದು ಬೌಲ್ ತಗೊಂಡು ಅದಕ್ಕೆ ಇದರಲ್ಲಿ 1 ಬಟ್ಲು ಗೋಧಿ ಹಿಟ್ಟನ್ನ ನಾನು ಹಾಕ್ತೀನಿ. ಗೋಧಿ ಹಿಟ್ಟು ಹಾಕಿದ ಮೇಲೆ ಉಪ್ಪು ಹಾಕ್ತೀನಿ. ಮತ್ತು ಗೋಧಿ ಹಿಟ್ಟು ಉಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿದ ಮೇಲೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಬೇಕು. ನಾವು ಚಪಾತಿ ಹಿಟ್ಟಿಗೆ ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿಕೊಂಡು ಕಲಿಸ್ಬೇಕು. ಇವಾಗ ನೋಡಿ ಇಷ್ಟು ಗಟ್ಟಿಯಾಗಿ ಕಲಿಸ್ಬೇಕು. ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕಷ್ಟೇ. ನಾವು ಎಷ್ಟು ಚೆನ್ನಾಗಿ ಈ ಚಪಾತಿ ಹಿಟ್ಟನ್ನ ಕಲಿಸ್ತೀವಿ ಅಷ್ಟೇ ಸಾಫ್ಟಾಗಿ ಉಬ್ಬಿ ಬರುತ್ತೆ ಪುಲ್ಕ ಮಾಡಿದರೆ. ಇವಾಗ ನಾನು 2 ಕೈಯಿಂದ ಚೆನ್ನಾಗಿ ನಾದ್ತೀನಿ. ಒಂದು 3-4 ನಿಮಿಷ ಚೆನ್ನಾಗಿ ನಾದಬೇಕು. ಇವಾಗ ನಾನು ಚೆನ್ನಾಗಿ ನಾದಿದ್ದಾಯಿತು. ಇವಾಗ ಒಂದು ಬೌಲಿಗೆ ಹಾಕಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ತೀನಿ. ಎಣ್ಣೆ ಹಾಕೋ ಉದ್ದೇಶ ಏನಂದರೆ ಒಣಗಬಾರ್ದು, ಹಿಟ್ಟು ಒಣಗಬಾರ್ದು ಅಂತ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿ ಅರ್ಧ ಗಂಟೆ ನೆನೆಯೋದಕ್ಕೆ ಇಡ್ತೀನಿ. ಇದು ಅರ್ಧ ಗಂಟೆ ನೆನೀತಾ ಇರಲಿ. ಈಗ ಸಣ್ಣ ಆಲೂಗಡ್ಡೆ ಕರಿ ಮಾಡೋಣ. ಇವಾಗ ನಾನು ಸಣ್ಣ ಆಲೂಗಡ್ಡೆನ ಅರ್ಧ kg ತಂದಿದ್ದೆ. ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಕುಕ್ಕರ್ಗೆ ಹಾಕಿ ನೀರು ಮತ್ತು ಉಪ್ಪನ್ನು ಹಾಕಿ ಮುಚ್ಚಳ ಮುಚ್ಚಿಬಿಟ್ಟು 1 ವಿಸಲ್ ಬರೆಸ್ತೀನಿ. 1 ವಿಸಲ್ ಸಾಕು, ಚೆನ್ನಾಗಿ ಬೇಯುತ್ತೆ ಆಲೂಗಡ್ಡೆ. ಇವಾಗ ಬೆಂದಿರೋ ಆಲೂಗಡ್ಡೆನ ಮೇಲ್ಗಡೆ ಸಿಪ್ಪೆ ತೆಗಿಬೇಕು. ನೋಡಿ ಚೆನ್ನಾಗಿ ಬೆಂದಿದೆ. 1 ವಿಸಲ್ಗೆ ಬೆಂದಿದೆ ನೋಡಿ, ಚೆನ್ನಾಗಿ ಬೇಯುತ್ತೆ. ಈಗ ಇದ್ರ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗಿಬೇಕು. ನೋಡಿ ಈ ಥರ ಸಿಪ್ಪೆ ತೆಗಿಬೇಕು. ಎಲ್ಲ ಆಲೂಗಡ್ಡೆನೂ ನಾನು ಸಿಪ್ಪೆ ತೆಗೆದು ಇಡ್ತೀನಿ. ಇವಾಗ ಸಿಪ್ಪೆ ಸುಲಿದ ಆಲೂಗಡ್ಡೆನ ಈ ಥರ ನೋಡಿ ಚುಚ್ಚಬೇಕು. ಮಧ್ಯೆ ತೂತ ಮಾಡಬೇಕು. ಯಾಕೆ ಅಂದರೆ ಮಸಾಲೆ ಎಲ್ಲ ಆಲೂಗಡ್ಡೆಗೆ ಹಿಡಿಬೇಕು. ಅದಕ್ಕೋಸ್ಕರ ಈ ಥರ ಮಧ್ಯೆ ಚುಚ್ಚಿ ತೂತ ಮಾಡಬೇಕು. ಎಲ್ಲ ಆಲೂಗಡ್ಡೆ ಕೂಡ ಇದೇ ಥರ ನಾನು ಮಾಡಿರ್ತೀನಿ. ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ಅವಾಗ. ಈಗ ಏನೇನು ಮಸಾಲೆ ಬೇಕು ಅಂತ ಹೇಳ್ತೀನಿ. ಮೊದಲಿಗೆ ಧನಿಯಾ ಪುಡಿ, ಖಾರ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ, ಗೋಡಂಬಿ, ಮೊಸರು ಮತ್ತು ಎಣ್ಣೆ, ಇಷ್ಟು ಮಸಾಲೆ ದಮ್ ಕರಿಗೆ ಬೇಕು. ಇವಾಗ ಇದನ್ನು ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟನ್ನ ರುಬ್ಬೋದಕ್ಕೆ. ಇವಾಗ ಒಂದು ಬಾಣಲಿ ಇಟ್ಬಿಟ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. 1-2 ಚಮಚ ಎಣ್ಣೆ ಹಾಕ್ಬಿಟ್ಟು ಇವಾಗ ನಾನು ಏನು ಹೇಳಿದ್ದೆ, ಈರುಳ್ಳಿ, ಟೊಮೆಟೊ,
ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಚಕ್ಕೆ ಲವಂಗ ಏಲಕ್ಕಿ ಇಷ್ಟನ್ನು ಕೂಡ ಮೀಡಿಯಮ್ ಊರಿನಲ್ಲಿ ಹುರಿತೀನಿ. ನೋಡಿ ಈ ಥರ ಹುರಿಬೇಕು. ಹುರಿದಾದಮೇಲೆ ಒಂದು ಪ್ಲೇಟ್ಗೆ ತೆಗೆದಿಡ್ತೀನಿ. ಇದು ತಣ್ಣಗಾದ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಯಸ್ಸಾಗಿ ರುಬ್ಬಬೇಕು. ಇವಾಗ ಅದೇ ಬಾಣಲಿಗೆ ಒಂದು 1/4 ಸ್ಪೂನು ಅರಿಶಿನ ಪುಡಿ ಹಾಕ್ತೀನಿ, ಖಾರದ ಪುಡಿ ಹಾಕ್ತೀನಿ, ಉಪ್ಪು ಹಾಕ್ತೀನಿ. ಇಷ್ಟು ಹಾಕ್ಬಿಟ್ಟು ಸಣ್ಣ ಉರಿ ಮಾಡಿಕೊಂಡು ಮಿಕ್ಸ್ ಮಾಡ್ತೀನಿ. ಸಣ್ಣ ಉರಿ ಮಾಡಬೇಕು. ನಾವು ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಹಾಕಿದ ಮೇಲೆ ಸಣ್ಣ ಉರಿ ಮಾಡಬೇಕು. ಇವಾಗ ನಾವು ಆಲೂಗೆಡ್ಡೆನ ಬೇಯಿಸಿ ಇಟ್ಟಿದ್ದೀವಲ್ಲ, ಆಲೂಗೆಡ್ಡೆ ಇವಾಗ ಅದನ್ನು ಹಾಕ್ತೀನಿ. ಸಣ್ಣ ಉರಿನಲ್ಲೇ ಇದನ್ನು ಉರಿಬೇಕು. ಆ ಮಸಾಲೆ ಪುಡಿ ಹಾಕಿದ್ದೀನಲ್ಲ ಅದ್ರ ಜೊತೆ ಸಣ್ಣ ಉರಿಯಲ್ಲೇ ಉರಿಬೇಕು. ಈಗ ಒಂದು 2 ನಿಮಿಷ ಈ ಥರ ಸಣ್ಣ ಉರಿ ಮಾಡಿಕೊಂಡು ಮಸಾಲೆ ಎಲ್ಲ ಆಲೂಗೆಡ್ಡೆಗೆ ಹಿಡಿಬೇಕು. ಇವಾಗ ನೋಡಿ ಚೆನ್ನಾಗಿ ಒಂದು 2 ನಿಮಿಷ ಆಗಿದೆ. ಇವಾಗ ಇದನ್ನು ಕೂಡ ಒಂದು ಪ್ಲೇಟ್ಗೆ ನಾನು ತೆಗೆದಿಡ್ತೀನಿ. ಇವಾಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಒಂದು 4 ಚಮಚ ಎಣ್ಣೆ ಹಾಕ್ತೀನಿ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಹಾಕ್ತೀನಿ. ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ತೀನಿ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತೀನಿ. ಇಷ್ಟು ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಎಣ್ಣೆಯಲ್ಲಿ ಹುರಿಬೇಕು. ಸಣ್ಣ ಉರಿನಲ್ಲಿ ಹುರಿರಿ. ಇವಾಗ ಈರುಳ್ಳಿ ಮತ್ತು ಟೊಮೆಟೊ ಗೋಡಂಬಿ ಇಷ್ಟನ್ನು ನಾನು ಹುರಿದುಬಿಟ್ಟು ರುಬ್ಬಿದ್ದೆ. ಆ ಮಿಶ್ರಣನ ಹಾಕ್ತೀನಿ. ಇವಾಗ ಮೀಡಿಯಮ್ ಊರಿನಲ್ಲಿ ಚೆನ್ನಾಗಿ ಈ ರುಬ್ಬಿರೋದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹುರಿಬೇಕು. ಹಸಿ ವಾಸನೆ ಹೋಗಬೇಕು. ನಾನು ಹುರಿದೇ ಮಾಡಿರೋದು ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಮಾಡಿದ್ದೀನಿ. ಆದರೂ ಇವಾಗ ಒಂದು ಸ್ವಲ್ಪ ಹೊತ್ತು ಒಂದು 3-4 ನಿಮಿಷ ಚೆನ್ನಾಗಿ ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಹುರಿರಿ. ಖಾರ ಬೇಯಬೇಕು, ಚೆನ್ನಾಗಿ ಬೇಯಬೇಕು. ಹಸಿ ವಾಸನೆ ಕೂಡ ಹೋಗಬೇಕು. ಇವಾಗ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಈರುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಒಂದು ಅರ್ಧ ಬಟ್ಲು ಮೊಸರು ಹಾಕ್ತೀನಿ. ಒಂದು ಚಮಚ ಖಾರದ ಪುಡಿ ಹಾಕ್ತೀನಿ. ಖಾರದ ಪುಡಿ ನಿಮಗೆ ಎಷ್ಟು ಬೇಕು ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 1 ಚಮಚ ಹಾಕ್ತಿದ್ದೀನಿ. ಧನಿಯಾ ಪುಡಿ ಒಂದು ಅರ್ಧ ಚಮಚ ಹಾಕ್ತೀನಿ. ಗರಂ ಮಸಾಲೆ ಒಂದು ಅರ್ಧ ಚಮಚ, ಅರಿಶಿಣದ ಪುಡಿ ಒಂದು 1/4 ಚಮಚ, ಕಸೂರಿ ಮೇಥಿ ಸ್ವಲ್ಪ, ಮಸಾಲೆ ಎಲ್ಲ ಹಾಕಿದ ಮೇಲೆ ದೊಡ್ಡೂರಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಬೇಯಬೇಕು. ನಾನು ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು. ಒಂದು 3-4 ನಿಮಿಷ ಚೆನ್ನಾಗಿ ದೊಡ್ಡೂರಿನಲ್ಲಿ ಬೇಯಿಸ್ರಿ. ಮುಚ್ಚಿಬಿಟ್ಟು ಒಂದು 2 ನಿಮಿಷ ಬೇಯಿಸ್ರಿ. ಈಗ ಉಪ್ಪು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ.
ಇನ್ನೂ ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಇನ್ನು ಸುತ್ತ ಎಣ್ಣೆ ಬಿಟ್ಕೋಬೇಕು. ಇನ್ನೊಂದು 2 ನಿಮಿಷ ಬೇಯಿಸಬೇಕು. ಈಗ ನಾವು ಬೇಯಿಸಿ ಫ್ರೈ ಮಾಡಿಟ್ಟಿರೋ ಆಲೂಗೆಡ್ಡೆನ ಹಾಕ್ತೀನಿ. ಇವಾಗ ಮೀಡಿಯಮ್ ಊರಿನಲ್ಲಿ ಚೆನ್ನಾಗಿ ಆಲೂಗೆಡ್ಡೆಗೆ ಮಸಾಲೆ ಎಲ್ಲ ಹಿಡಿಬೇಕು. ಒಂದು 3-4 ನಿಮಿಷ ಚೆನ್ನಾಗಿ ಮಸಾಲೆ ಜೊತೆ ಬೇಯಿಸಬೇಕು ಆಲೂಗೆಡ್ಡೆನ. ಮಿಕ್ಸಿ ಜಾರ್ ತೊಳೆದಿದ್ದು ನೀರೇ ಇತ್ತಲ್ಲ, ಅದನ್ನು ಹಾಕ್ತೀನಿ. ಸ್ವಲ್ಪ ನೀರು ಹಾಕಬೇಕು. ಇವಾಗ ನೀರು ಹಾಕಿದ ಮೇಲೆ ಮುಚ್ಚಿ ಒಂದು 5 ನಿಮಿಷ ಮೀಡಿಯಮ್ ಊರಿನಲ್ಲಿ ಚೆನ್ನಾಗಿ ಬೇಯಲಿ. ಸಕ್ಕರೆ ಹಾಕ್ತೀನಿ, ಒಂದು ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಡ ಅಂತ ಅಂದರೆ ಸ್ಕಿಪ್ ಮಾಡಿ. ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಸುತ್ತ ಎಣ್ಣೆ ಬಿಡೋವರೆಗೂ ಕೂಡ ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ರಿ. ನೋಡಿರಿ, ಇವಾಗ ಸುತ್ತ ಎಣ್ಣೆ ಬಿಟ್ಕೊಂಡಿದೆ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ಜೀರಾ ರೈಸ್ ಮಾಡಿದಾಗ ಮತ್ತು ಗೀ ರೈಸ್ ಮಾಡಿದಾಗ, ಗೀ ರೈಸ್ ಜೊತೆ, ಜೀರಾ ರೈಸ್ ಜೊತೆ, ಪರೋಟ, ರೋಟಿ, ಇದು ನಾನು, ಪುಲ್ಕ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಖಂಡಿತ ನೀವು ನಿಮ್ಮ ಮನೇಲಿ ಒಂದು ಸಾರಿ ಟ್ರೈ ಮಾಡಿರಿ. ಒಂದು ಸಾರಿ ಮಾಡಿದರೆ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರ. ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ನಲ್ಲಿ ಸಣ್ಣದಾಗಿ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ. ತುಂಬ ರುಚಿಯಾಗಿರುತ್ತೆ. ಯಾವ ರೋಟಿ, ಪರೋಟ, ಪೂರಿ, ಚಪಾತಿ ಯಾವುದ್ರ ಜೊತೆನೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಾನು ನಮ್ಮ ಮನೇಲಿ ಪುಲ್ಕ ಮಾಡಿದ್ದೆ. ಪುಲ್ಕ ಜೊತೆ ಅಂತೂ ಸೂಪರ್ ಕಾಂಬಿನೇಷನು, ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ಖಂಡಿತ ನಿಮ್ಮ ಮನೇಲಿ ನೀವು ಒಂದು ಸಾರಿ ಟ್ರೈ ಮಾಡಿರಿ. ನೋಡಿರಿ, ರೆಡಿ ಆಯಿತು. ಸಣ್ಣ ಆಲೂಗೆಡ್ಡೆಯ ದಮ್ ಕರಿ ರೆಡಿ ಆಯಿತು. ಇವಾಗ ನಾನು ಚಪಾತಿ ಮಾಡೋದಕ್ಕೆ ಹಿಟ್ಟನ್ನು ಅರ್ಧ ಗಂಟೆ ಕಲಸಿಟ್ಟಿದ್ನಲ್ಲ, ಇವಾಗ ನಾನು ಪುಲ್ಕ ಮಾಡ್ತೀನಿ ಇದರಲ್ಲಿ. ಇವಾಗ ಮತ್ತಿನ್ನೊಂದು ಸಾರಿ, ಆವಾಗಲೇ ಚೆನ್ನಾಗಿ ನಾದಿ ಇಟ್ಟಿದ್ದೆ, ಇವಾಗ ಇನ್ನೊಂದು ಸಾರಿ ಚೆನ್ನಾಗಿ ನಾದ್ಕೊತೀನಿ. ಇವಾಗ ನಾದಿದ್ದಾಯಿತು. ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊತೀನಿ. ಪುಲ್ಕನ ಚಿಕ್ಕ ಚಿಕ್ಕದಾಗಿ ಮಾಡಿದ್ರೇ ಚೆನ್ನಾಗಿರುತ್ತೆ. ನಾನು ಈ ಸೈಜು ಉಂಡೆನ ಮಾಡ್ತೀನಿ. ಈಗ ಉಂಡೆ ಮಾಡಿದ ಮೇಲೆ ಕೆಳಗಡೆ ಗೋಧಿ ಹಿಟ್ಟನ್ನ ಹಾಕಿಬಿಟ್ಟು ಲಟ್ಟಿಸ್ತೀನಿ. ತುಂಬ ತೆಳ್ಳಗೂ ಅಲ್ಲ, ತುಂಬ ದಪ್ಪನೂ ಅಲ್ಲ, ಮೀಡಿಯಮ್ ಆಗಿ ಲಟ್ಟಿಸ್ಬೇಕು. ನೋಡಿ, ಇಷ್ಟು ಸೈಜು ಪುಲ್ಕ ಮಾಡಿದರೆ ಸಾಕು. ತುಂಬ ದೊಡ್ಡ ಸೈಜು ಚೆನ್ನಾಗಿರಲ್ಲ. ನೋಡಿ, ದಪ್ಪ ಕೂಡ ಅಷ್ಟೇ, ತುಂಬ ದಪ್ಪನೂ ಅಲ್ಲ, ತುಂಬ ತೆಳ್ಳು ಅಲ್ಲ, ಇಷ್ಟು ಲಟ್ಟಿಸ್ಬೇಕು. ಇದೇ ತರಹ ಇನ್ನೊಂದು ಲಟ್ಟಿಸಿ ತೋರಿಸ್ತೀನಿ ನೋಡಿರಿ.
ನೋಡಿ ಇದೇ ಥರ ಲಟ್ಟಿಸ್ಬೇಕು. ಎಲ್ಲದೂ ಕೂಡ ನಾನು ಲಟ್ಟಿಸಿ ಇಡ್ತೀನಿ. ಒಂದು ಸಾರಿ ಲಟ್ಟಿಸಿ ಇಟ್ಬಿಟ್ಟು ಆಮೇಲೆ ಬೇಯಿಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಈಗ ಒಂದೇ ಸಾರಿ ಎಲ್ಲದೂ ಕೂಡ ಲಟ್ಟಿಸಿಟ್ಟಿದ್ದೀನಿ. ಈಗ ಒಂದು ಹೆಂಚು ಇಟ್ಬಿಟ್ಟು ಹೆಂಚು ಬಿಸಿ ಆದಮೇಲೆ ಫಸ್ಟು ಒಂದು ಅರ್ಧ ಹೆಂಚಿನ ಮೇಲೆ ಬೇಯಿಸ್ಕೋಬೇಕು. ಆಮೇಲೆ ಒಂದು ಜಾಲರಿ ಇಟ್ಕೊಬಿಟ್ಟು ನೋಡಿ ಈ ಥರ ಜಾಲರಿ ಮೇಲೆ ಹಾಕಬೇಕು. ಒಂದು ಅರ್ಧ ಹೆಂಚಿನ ಮೇಲೆ ಬೇಯಿಸಿದ ಮೇಲೆ ಜಾಲರಿ ಮೇಲೆ ಹಾಕಬೇಕು. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಸ್ನೇಹಿತರೆ, ತುಂಬಾ ಸಾಫ್ಟಾಗಿರುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ತುಂಬಾ ಸಾಫ್ಟಾಗಿ ತುಂಬಾ ರುಚಿಯಾಗಿರುತ್ತೆ. ನೀವು ಎಷ್ಟು ಪುಲ್ಕ ಮಾಡಿದರೂ ಕೂಡ ಇದೇ ಥರ ಉಬ್ಬಿ ಬರುತ್ತೆ. ಈ ಥರ ಎರಡೂ ಕಡೆ ನಾವು ಬೇಯಿಸಬೇಕು. ಈ ಜಾಲರಿ ಮೇಲಿಟ್ಟು ಬೇಯಿಸಬೇಕು. ಇನ್ನು ಒಂದು ಮಾಡಿ ತೋರಿಸ್ತೀನಿ ನೋಡಿ. ಒಂದು ಅರ್ಧ ಮಾತ್ರ ಹೆಂಚಿನ ಮೇಲೆ ಬೇಯಿಸಬೇಕು. ತಿರುಗಿಸಿ ಹಾಕಿ ಒಂದು ಅರ್ಧ ಮಾತ್ರ ಹೆಂಚಿನ ಮೇಲೆ ಬೇಯಿಸಿ. ಸಣ್ಣ ಉರಿ ಮಾಡಿಕೊಂಡು ಬೇಯಿಸ್ರಿ, ತುಂಬ ಜಾಸ್ತಿ ಬೇಯಬಾರ್ದು. ನೋಡಿ ಇವಾಗ ಜಾಲರಿ ಮೇಲೆ ಹಾಕ್ರಿ. ನೋಡಿ ಜಾಲರಿ ಮೇಲೆ ಹಾಕಿದ್ದೆ ಹೆಂಗೆ ಉಬ್ಬಿ ಬರುತ್ತೆ ನೋಡಿರಿ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ, ತುಂಬ ಸಾಫ್ಟಾಗಿರುತ್ತೆ. ಇವಾಗ ನಾನೊಂದು ಬೇಕಾದ್ರೆ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ಎಷ್ಟು ಸಾಫ್ಟಾಗಿ ಮತ್ತು ಎಷ್ಟು ಪದರವಾಗಿ ಬರುತ್ತೆ ನೋಡಿ. ನೋಡಿ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ, ತುಂಬ ಸಾಫ್ಟಾಗಿರುತ್ತೆ. ಖಂಡಿತ ನಿಮ್ಮ ಮನೇಲಿ ನೀವು ಒಂದು ಸಾರಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.